ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಷೇಕ್ ಹರಿಜನ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗೌರ್ಮೆಂಟ್ HPS ಬಳವಾಡ ಶಾಲೆಯಲ್ಲಿ ಓದುತ್ತಿದ್ದೇನೆ. ತಾಲೂಕು ಮುದೇಬಿಹಾಳ್, ಜಿಲ್ಲೆ ವಿಜಯಪುರ, ರಾಜ್ಯ ಕರ್ನಾಟಕ. ನಮ್ಮ ತಂಡದ ಹೆಸರು ರಾಧಾಕೃಷ್ಣನ್. ತೆಂಗಿನ ಎಲೆಯಿಂದ ಬಾಸ್ಕೆಟ್ ತಯಾರಿಕೆ. ಹುಂಚಿಕಾಯಿ ಹಾಕಾಕ ಬರೋಬರಿ. ಹುಂಚಿಕಾಯಿ, ಬೆಳ್ಳುಳ್ಳಿ, ಚೂರು ಕಟ್ ಮಾಡ್ಬೇಡ, ಎಲ್ಲರೂ ಸಿಗಿಸ್ ವಾಟದನ್ನು ಕಟ್ ಮಾಡ್ಬಿಡಿ ಒಂದ ಟೈಮ್ಗೆ. ಹಂಗಲ್ರಿ ಸರಿ, ಇದು ಹಿಂಗೆ ಏರಪುರಿ ಬಂದೈತಲ್ರಿ. ಅದು ನಡೀತೈತೆ. ನಾನು ಫಸ್ಟ್ ಟೈಮ್ ಏನೋ ಛತ್ರಿ ಮಾಡಂಬ್ರಿ. ಛತ್ರಿ ಅದಕ್ಕಿಂತ ಯಾರು ಸುಮ್ಮನೆ ವಿಡಿಯೋ ಮಾಡುವಾಗ ಸುಮ್ಮನೆ. ಇದರ ಉಪಯೋಗಗಳು: ಇದು ಗೃಹ ಬಳಕೆ ಸಹಾಯವಾಗಿದೆ. ಇದು ನೈಸರ್ಗಿಕವಾಗಿ ತಯಾರಿಸುವ ವಸ್ತು. ಇದರಿಂದ ಪರಿಸರಕ್ಕೆ ಯಾವುದೇ ರೀತಿಯಲ್ಲೂ ಅಪಾಯಕಾರಿಯಲ್ಲ. ಇದರಿಂದ ಯಾವುದೇ ರೀತಿಯ ಪರಿಸರ ಮಾಲಿನ್ಯ ಉಂಟಾಗುವುದಿಲ್ಲ. ಬಡವರಿಗೆ ಇದು ತುಂಬಾ ಸಹಕಾರಿ ವಸ್ತು. ಇದು ಸ್ವತಃ ಮನೆಯಲ್ಲಿ ತಯಾರಿಸುವ ವಸ್ತುವಾಗಿದೆ. ಹಾಗೆ ಕೂಡ ಇನ್ನೊಂದು ಉಪಯೋಗಗಳು: ಇದನ್ನು ಮನೆಯಲ್ಲೇ, ಶಾಲೆಯಲ್ಲಿ, ಹೊಲದಲ್ಲಿ ಕುರುಬರಿಗೆ ಸಹಾಯವಾಗಿದೆ. ನಾವು ತಯಾರಿಸಿದ ವಸ್ತು ಬಾಸ್ಕೆಟ್ ಮತ್ತು ಕಸಬಾರಿಗೆ. ಈ ಪ್ರಯೋಗಗಳನ್ನು ಇವರೊಂದು ಹೇಳುತ್ತಾರೆ. ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಯಮನಪ್ಪ ಕಿಲಾರಟ್ಟಿ. ಈ ಬಾಸ್ಕೆಟ್ ಉಪಯೋಗಗಳೆಂದರೆ, ನಿಮ್ಮ ಮನೆಯಲ್ಲಿ ಬುತ್ತಿ ಅಥವಾ ಕುರುಬರಿಗೆ ಮನೆಯಲ್ಲಿ ಬಳಸಲು ಇದು ತುಂಬ ಉಪಯೋಗವಾಗಿದೆ. ಏನಾದರೂ ನಿಮಗೆ ಸಾಮಗ್ರಿಗಳು, ಬೆಳ್ಳುಳ್ಳಿ, ತರಕಾರಿಗಳು, ಟೊಮೆಟೊ, ಈರುಳ್ಳಿ, ಮೆಣಸಿನಕಾಯಿ ಇಡಲು ಇದು ತುಂಬ ಸಹಾಯಕವಾಗಿದೆ. ನನ್ನ ಹೆಸರು ಶಿಹಾನ್. ನಾವು ಕಸಬಾರಿಗೆಯನ್ನು ತಯಾರಿಸುತ್ತಿದ್ದೇವೆ. ಇದರಿಂದ ಬಳಿಕೆ ಶಾಲೆಯನ್ನು ಸ್ವಚ್ಛ ಮಾಡೋಕ್ಕೂ ಬಳಸುತ್ತೇವೆ, ಮನೆಯಲ್ಲಿ ಬಳಸುತ್ತೇವೆ. ಮನೆ ಮತ್ತು ಇದರಲ್ಲಿ ಗಿಡ ತೆಗೆಯುತ್ತೇವೆ, ಶಾಲೆಯಲ್ಲಿ ತೆಗೆಯುತ್ತೇವೆ. ಧನ್ಯವಾದಗಳು. ನಾವು ಈಗ ಈ ಬಾಸ್ಕೆಟ್ ಅನ್ನು ತಯಾರಿಸಿದೆ. ಈ ಬಾಸ್ಕೆಟ್ ಹೇಗೆ ತಯಾರಿಸಬೇಕೆಂದು ವಿಧಾನ ತೋರಿಸುತ್ತೇವೆ, ಬನ್ನಿ.